ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಯೇಸುಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಶ್ರೋತೃಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿವಸ ನಮ್ಮ ಸತ್ಯವೇದ ಅಧ್ಯಯನವನ್ನ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಈ ದಿನವನ್ನ ಕೊಟ್ಟಂತ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಆತ ಕೊಟ್ಟ ಆಯುಷ್ಕಾಲ, ಆತನ ಕೊಟ್ಟಿರುವಂತ ಈ ಜೀವನ, ಆತನ ಮಾಡುತ್ತಿರುವಂತ ಎಲ್ಲ ಕರ್ತನ ಕೃಪೆಗಳು, ಕರ್ತನ ಎಲ್ಲ ಮಾರ್ಗದರ್ಶನ, ಆತನ ನಡೆಸುವಿಕೆ ಎಲ್ಲವುಗಳಿಗಾಗಿ ನಾವು ದೇವರಿಗೆ ಈ ದಿನ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಮ್ಮ ಈ ದಿವಸದ ಸತ್ಯವೇದ ಧ್ಯಾನವನ್ನ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನೀನು ಕೊಟ್ಟಂತ ಮತ್ತೊಂದು ದಿವಸಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಸ್ವಲ್ಪ ಹೊತ್ತು ನಾವು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಿರುವಾಗ ಪರಿಶುದ್ಧಾತ್ಮನೇ, ನಿನ್ನ ಆತ್ಮದ ಮೂಲಕ ನಮ್ಮನ್ನ ಬಲಪಡಿಸಿ ನಡೆಸು. ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತಾಡು ದೇವರೇ. ಕರ್ತನೆ, ಅಡ್ಡಿಪಡಿಸುವಂತ ಎಲ್ಲ ಸಂಗತಿಗಳನ್ನು ದೂರ ಮಾಡಿ ನಿನ್ನ ನಿಯಂತ್ರಣದಲ್ಲಿ ನಮ್ಮನ್ನು ಇಟ್ಟುಕೊಂಡು ಈ ವಾಕ್ಯಗಳ ಮೂಲಕ ನಾವು ನಿನ್ನ ಆಶೀರ್ವಾದ ಮಾರ್ಗದರ್ಶನವನ್ನು ಹೊಂದಿಕೊಂಡು ನಿನ್ನ ಸಾಕ್ಷಿಗಳಾಗಿ ಇರುವಂತೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಗಳನ್ನ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ವಾರ ನಾವು ಧ್ಯಾನ ಮಾಡಿದ ಹಾಗೆ ಕ್ರೈಸ್ತ ಕುಟುಂಬದ ಅಥವಾ ಕ್ರಿಸ್ತಿಯ ಕುಟುಂಬದ ಲಕ್ಷಣಗಳು ಎಂಬ ವಿಷಯದ ಮೇಲೆ ನಾವು ಧ್ಯಾನ ಮಾಡಿಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿ ಈ ದಿವಸವೂ ಸಹ ವಾಕ್ಯದ ಆಧಾರದ ಮೇಲೆ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಿಕೊಳ್ಳೋಣ. ಕಳೆದ ವಾರ ನಾವು ಧ್ಯಾನ ಮಾಡಿದ ಹಾಗೆ ಸತ್ಯದಲ್ಲಿರುವಂತಹ ಭಕ್ತರುಗಳ ಜೀವಿತಗಳನ್ನು ನಾವು ನೋಡಿಕೊಂಡು, ಕುಟುಂಬವಾಗಿ ಅವರು ಹೇಗೆ ದೇವರ ಆಶೀರ್ವಾದವನ್ನು ಹೊಂದಿಕೊಂಡ್ರು, ತಮ್ಮ ತಮ್ಮ ಕುಟುಂಬವನ್ನು ಹೇಗೆ ದೇವರ ಭಯಭಕ್ತಿಯಲ್ಲಿ ನಡೆಸಿದ್ರು, ಅದರಿಂದ ಅವರಿಗೆ ಸಿಕ್ಕಂತ ಪ್ರತಿಫಲ ಆಶೀರ್ವಾದಗಳೇನು, ಈ ಮುಂತಾದ ಸಂಗತಿಗಳನ್ನ ಕ್ಲುಪ್ತವಾಗಿ ನಮಗೆ ಇರುವಂತಹ ಸಮಯದಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಿಕೊಂಡಿದ್ದೇವೆ. ಹಾಗೆ ಈ ದಿವಸವೂ ಸಹ ಕೆಲವಾರು ದೇವಭಕ್ತರ ವಿಷಯಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಕಳೆದ ವಾರ ನಾವು ಮುಗಿಸುವ ಸಮಯದಲ್ಲಿ ಯೋಬನ ವಿಷಯವನ್ನ ನಾವು ಧ್ಯಾನ ಮಾಡ್ತಾ ಇದ್ವು. ಯೋಬ ಒಬ್ಬ ದೇವರಲ್ಲಿ ಭಯಭಕ್ತಿಯುಳ್ಳಂತ ವ್ಯಕ್ತಿ, ನಿರ್ದೋಷಿ, ಯಥಾರ್ಥಚಿತ್ತ, ಹೀಗೆ ಅನೇಕ ಸಂಗತಿಗಳಿವೆ. ಆತ ತನ್ನ ಮಕ್ಕಳ ವಿಷಯದಲ್ಲಿ ಆತ ಎಷ್ಟು ಜವಾಬ್ದಾರಿಯಿಂದ ನಡೆದುಕೊಂಡ ಎನ್ನುವಂಥದ್ದು ಒಂದು ವಿಶೇಷವಾದಂತಹ ಸಂಗತಿ. ಕುಟುಂಬ ಅಂತ ಹೇಳುವಾಗ ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಒಳಗೊಂಡಿರ್ತಾರೆ. ಇತ್ತೀಚಿನ ದಿವಸಗಳಲ್ಲಿ ಕುಟುಂಬ ಬಹಳ ಚಿಕ್ಕದಾಗಿ ಕೇವಲ ಗಂಡ ಹೆಂಡತಿ ಮಕ್ಕಳು ಈ ರೀತಿಯಾಗಿ ಅದೊಂದು ನಡೆದುಕೊಂಡು ಬಂದ್ಬಿಟ್ಟಿದೆ. ಆ ಒಂದು ಸ್ಥಿತಿಗತಿಗಳು ಈಗ ಸದ್ಯದ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ಸಮಾಜದಲ್ಲಿ ಅದು ನಿರ್ಮಾಣಗೊಂಡಿದೆ. ಅದು ಹೇಗೆ ಇರಲಿ, ಕುಟುಂಬ ಅಂತ ಹೇಳುವಾಗ ತಂದೆ ತಾಯಿ ಮಕ್ಕಳು ಎಲ್ಲರೂ ಇರುವಂತದ್ದು ಸಹಜ. ಯೋಬ ತಾನೊಬ್ಬನೇ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ, ತಾನು ಮಾತ್ರ ಪ್ರಾರ್ಥನಾ ವ್ಯಕ್ತಿಯಾಗಿ, ತಾನು ಮಾತ್ರ ನಿರ್ದೋಷಿಯಾಗಿ, ತಾನು ಮಾತ್ರ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಬಂದಂತ ವ್ಯಕ್ತಿ ಆಗಿರಲಿಲ್ಲ. ತನ್ನ ಮಕ್ಕಳ ವಿಷಯದಲ್ಲಿ ಬಹಳ ಜವಾಬ್ದಾರಿನ ಆತ ತೆಗೆದುಕೊಂಡಿದ್ದ. ನಮಗೆ ಆ ಯೋಬನ ಪುಸ್ತಕ 1ನೇ ಅಧ್ಯಾಯ ಅಲ್ಲಿ 1-5 ವಚನಗಳಲ್ಲಿ ಆತನು ಪ್ರತಿದಿನ ಮಾಡುತ್ತಾ ಇದ್ದಂತ ಕಾರ್ಯಗಳ ವಿಷಯ ವಿವರವಾಗಿ ಬರೆಯಲ್ಪಟ್ಟಿದೆ. ಆತನಿಗಿದ್ದಂತ ಆ ಇಡೀ ದೇಶದಲ್ಲೆಲ್ಲ ಆತ ಒಬ್ಬ ಶ್ರೀಮಂತ ವ್ಯಕ್ತಿ ಯೋಬ. ಆತನಿಗೆ ಬಹಳ ಆಸ್ತಿಪಾಸ್ತಿಗಳು, ದನ ಕರುಗಳು ಎಲ್ಲವೂ ಬಹಳ ಹೇರಳವಾಗಿದ್ವು. ಹಾಗಾಗಿ ಆತನ ಮಕ್ಕಳು ಬಹಳ ಒಂದು ಐಷಾರಾಮಿ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಪ್ರತಿ ದಿವಸ ಅವನ ಮಕ್ಕಳು ಏನ್ ಮಾಡ್ತಾ ಇದ್ರು, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ಅವರು ಔತಣವನ್ನ ಏರ್ಪಡಿಸ್ತಾ ಇದ್ರು. ಅದಕ್ಕೆ ತಮ್ಮ ಅಕ್ಕ ತಂಗಿಯರನ್ನ ಕರೆಸ್ತಾ ಇದ್ರು. ಕರೆಸಿ ಎಲ್ಲರೂ ಸೇರಿ ಒಳ್ಳೆ ಭೋಜನ ಮಾಡಿ ಸಂಭ್ರಮದಿಂದ ಅವರು ಸಂತೋಷದಿಂದ ಸಮಯ ಕಳೀತಾ ಇದ್ರು. ಇದಾದ ಮೇಲೆ ಮಾರನೇ ದಿವಸ ಯೋಬ ಮಾಡ್ತಾ ಇದ್ದಂತ ಕೆಲಸ ಏನಂತ ಹೇಳಿದ್ರೆ, ಯಾಕೆ ಹಾಗೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ ಔತಣದ ಸರದಿ ತೀರದ ನಂತರ
ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಇಂತಹ ವಿಶೇಷವಾದಂತಹ ಕೆಲಸ. ದೇವರಲ್ಲಿ ಭಯಭಕ್ತಿ ಉಳ್ಳಂತ ಯೋಬ ತನ್ನ ಮಕ್ಕಳು ಸಹ ಅದೇ ರೀತಿಯಲ್ಲಿ ಇರಬೇಕು. ಅವರು ದೋಷಿಗಳಾಗಿ ಉಳ್ಕೋಬಾರದು, ಅವರ ದೋಷ ಹಾಗೆ ಉಳಿದು ಹೋಗಿ ಅವರು ಶಾಪಗ್ರಸ್ತರಾಗಬಾರದು ಎನ್ನುವಂತ ಒಂದು ಆಲೋಚನೆಯಲ್ಲಿ ಆತ ಪ್ರತಿದಿನ ಆತ ಏನ್ ಮಾಡ್ತಾ ಇದ್ದ, ಅವರ ಔತಣದ ಸರದಿ ತೀರಿದ ತಕ್ಷಣ ಎಲ್ಲರನ್ನ ಶುದ್ಧಪಡಿಸಿ ಆ ಮಕ್ಕಳ ಸಂಖ್ಯೆಗೆ ತಕ್ಕ ಹಾಗೆ ಹೋಮ ಯಜ್ಞಗಳನ್ನ ಅರ್ಪಿಸ್ತಾ ಇದ್ದ. ಕ್ರಮವಾಗಿ ಆತ ಮಾಡ್ತಾ ಬಂದ. ತಂದೆಯ ಈ ಒಂದು ಕಾರ್ಯಕ್ಕೆ ಮಕ್ಕಳು ಸಹ ಸಹಕರಿಸಿದ್ದು ಒಂದು ಬಹಳ ವಿಶೇಷತೆ. ಅಷ್ಟು ದೊಡ್ಡ ಮಕ್ಕಳಾಗಿದ್ರೂ ಸಹ ಅವರು ತಂದೆಯ ಆ ಒಂದು ಕಾರ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ ಅದಕ್ಕೆ ತಮ್ಮನ್ನು ಒಳಪಡಿಸಿಕೊಂಡ್ರು ಅಂತ ಹೇಳಿದ್ರೆ, ಅವರಿಗೆ ಅರಿವಿಲ್ಲದೆ ಅವರು ಸಹ ದೇವರ ಭಯಭಕ್ತಿಯಲ್ಲಿ ತಂದೆ ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಅವರು ಸಹ ದೇವರಿಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಬೆಳೀತಾ ಇದ್ರು ಅಂತೇಳಿ ನಮಗೆ ವಾಕ್ಯಗಳು ತಿಳಿಸ್ಕೊಡ್ತದೆ. ತಿಳಿದ್ರೆ ಒಂದು ಕುಟುಂಬದಲ್ಲಿ ತಂದೆಯಾಗಿ ಯೋಬ ತನ್ನ ಕರ್ತವ್ಯವನ್ನ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆತ ನೆರವೇರಿಸ್ತಾ ಇದ್ದಾನೆ. ಇದು ನಮಗೊಂದು ಮಾದರಿ. ನಾವು ಸಹ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವ ರೀತಿ ಅದು ದೇವರ ಚಿತ್ತಕ್ಕನುಸಾರವಾದದ್ದಾಗಿರಬೇಕು. ದೇವರಿಗೆ ವಿಧೇಯರಾಗಿ ಜೀವಿಸುವಂತೆ ಮಕ್ಕಳನ್ನ ನಾವು ಬೆಳೆಸುವುದು ತಂದೆ ತಾಯಿಗಳ ಕರ್ತವ್ಯ. ಇತ್ತೀಚಿನ ದಿವಸಗಳಲ್ಲಿ ನಾವು ಅನೇಕ ಕುಟುಂಬಗಳಲ್ಲಿ ನೋಡ್ತೇವೆ, ಮಕ್ಕಳು ತಮ್ಮದೇ ಆದಂತ ರೀತಿಯಲ್ಲಿ ತಮ್ಮದೇ ಆದಂತ ಒಂದು ಆಲೋಚನೆಯಲ್ಲಿ ಅವರು ತಮ್ಮ ಜೀವಿತವನ್ನ ನಡೆಸ್ತಾ ಇದ್ದಾರೆ. ಮುಂದೆ ಅದರಿಂದ ಅಪಾಯ ಬರ್ತದೆ ಎನ್ನುವಂತ ತಿಳುವಳಿಕೆ ಮಕ್ಕಳಿಗಿರುವುದಿಲ್ಲ. ಇದ್ರೂ ಸಹ ಅವರು ಅದನ್ನ ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ. ಆದರೆ ತಂದೆ ತಾಯಿಗಳಾಗಿ ನಾವು ಆ ಮಕ್ಕಳ ಜವಾಬ್ದಾರಿಕೆಯಲ್ಲಿ ಬಹಳ ಗಮನ ಹರಿಸಬೇಕು. ನಾವು ಇಲ್ಲಿ ಯೋಬ ಬರೀತಾ ಇದ್ದಾನೆ, ಅವರು ತಮ್ಮ ಹೃದಯದಲ್ಲಿ ದೇವರನ್ನ ದೂಷಿಸಿ ಪಾಪ ಮಾಡಿರಬಹುದು. ಬಾಯಿ ಮಾತಿನಲ್ಲಿ ಅಥವಾ ಎದುರಿಗೆ ಅಥವಾ ಅವರ ಕೃತ್ಯಗಳ ಮೂಲಕ ಅವರು ಪಾಪ ಮಾಡಿದ್ದಾರೆ ಅಂತ ಗೊತ್ತಾಗದಿದ್ರು ಸಹ ಹೃದಯದಲ್ಲಿ ಅವರು ಪಾಪ ಮಾಡಿರಬಹುದು ಎನ್ನುವಂಥದ್ದು ಯೋಬನ ಒಂದು ಅನಿಸಿಕೆ, ಯೋಬನ ಒಂದು ಆಲೋಚನೆ. ಹಾಗಾಗಿ ಆತ ಅವರ ವಿಷಯದಲ್ಲಿ ಅವರ ಪರವಾಗಿ ದೇವರಿಗೆ ಯಜ್ಞಗಳನ್ನು ಅರ್ಪಿಸಿ ಅವರ ಪಾಪ ಅವರಿಗೆ ದೋಷ ಅಂಟದ ಹಾಗೆ ಹತ್ತದಂತೆ ಆತ ತನ್ನ ಮಕ್ಕಳನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾನೆ. ಈ ದಿವಸದಲ್ಲಿ ನಾವು ಸಹ ಮಕ್ಕಳು ಅವರ ನಡೆಯುವ ರೀತಿಯಲ್ಲೇ ಅವರನ್ನ ಬಿಡಬಾರದು. ಪ್ರೀತಿ ಅತಿ ಹೆಚ್ಚಾಗಿ ಅವರ ಮಾರ್ಗದಲ್ಲೇ ನಡೆಯೋದಕ್ಕೆ ಬಿಟ್ರೆ ಮುಂದೆ ಅವರ ಜೀವನ ಭಯಂಕರವಾದಾಗ, ಅವರ ಜೀವನದಲ್ಲಿ ಕಷ್ಟ ನಷ್ಟಗಳು ಬರುವಾಗ ಅದನ್ನ ನೋಡಬೇಕಾದವರು, ಅನುಭವಿಸಬೇಕಾದವರು ತಂದೆ ತಾಯಿಗಳು. ಅದರಿಂದ ಮಕ್ಕಳ ವಿಷಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ. ಮಕ್ಕಳ ವಿಷಯದಲ್ಲಿ ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ತಕ್ಕೊಳ್ಬೇಕು. ನಾವು ಹೇಗೆ ಪ್ರಾರ್ಥನಾ ಜೀವಿಗಳು ಹಾಗೆ ಮಕ್ಕಳು ಹಾಗೆ ಇರಬೇಕು. ಪ್ರತಿದಿನ ಕುಟುಂಬ ಪ್ರಾರ್ಥನೆ ಪ್ರತಿಯೊಂದು ಮನೆಯಲ್ಲಿ ಅದು ಅಭ್ಯಾಸವಾಗಿರಬೇಕು. ಪ್ರತಿದಿನ ಗಂಡ ಹೆಂಡತಿ ಮಕ್ಕಳು ಮನೆಯಲ್ಲಿರುವಂತ ಎಲ್ಲರೂ ಸೇರಿ ಮಲಗುವುದಕ್ಕಿಂತ ಮುಂಚಿತವಾಗಿ, ರಾತ್ರಿ ಮಲಗುವುದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕುಟುಂಬವಾಗಿ ಸೇರಿ ವಾಕ್ಯ ಓದಿ ಪ್ರಾರ್ಥನೆ ಮಾಡುವುದಾದರೆ ಸಹಜವಾಗಿಯೇ ಆ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿಗಳು ಸದಾಕಾಲವೂ ನೆಲೆಸಿರ್ತದೆ. ಅದರಿಂದ ಯೋಬನ ಈ ಒಂದು ಕಾರ್ಯ ನಮಗೆ ಬಹಳ ಆಶೀರ್ವಾದಕರವಾದದ್ದು, ಒಂದು ಮಾರ್ಗದರ್ಶನಕರವಾದದ್ದು ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಇನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಹನ್ನಳಿದ್ದಾಳೆ. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಹನ್ನಳು ಬರ್ತಾಳೆ, ಸಮುವೇಲನ ತಾಯಿ. ಅವಳು ಸಹ ದೇವರಲ್ಲಿ ಬಹಳ ಭಯಭಕ್ತಿ ಉಳ್ಳಂತ ಸ್ತ್ರೀ. ಎಲ್ಕಾನನು ಹೌದು, ಅವನು ಒಬ್ಬ ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿ. ಪ್ರತಿ ವರ್ಷ ಅವನು ತನ್ನ ಕುಟುಂಬದೊಟ್ಟಿಗೆ ಯೆರೂಸಲೇಮ್ ದೇವಾಲಯಕ್ಕೆ, ಶಿಲೋವಿನಂತಹ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರಿಗೆ ಯಜ್ಞಗಳನ್ನ ಹೋಮಗಳನ್ನ ಅರ್ಪಿಸಿ ಆರಾಧನೆ ಮಾಡಿ ಬರುವಂತದ್ದು ಅವನ ಒಂದು ಅಭ್ಯಾಸ ಪದ್ಧತಿ. ಆ ವಿಷಯದಲ್ಲಿ ಯೆರೂಸಲೇಮ್ ದೇವಾಲಯಕ್ಕೆ ಹೋದಾಗ ಹನ್ನಳು ಅಲ್ಲಿ ತನ್ನ ಬಂಜೆತನದ ನಿವಾರಣೆಗಾಗಿ ಪ್ರಾರ್ಥನೆ ಮಾಡ್ತಾಳೆ. ಅವಳ ಪ್ರಾರ್ಥನೆ ದೇವರು ಕೇಳ್ತಾನೆ, ಅವಳಿಗೆ ಮಗನನ್ನ ಕರುಣಿಸಿಕೊಡ್ತಾನೆ. ಆಕೆ ತಿರುಗಿ ಆ ಮಗನನ್ನ ದೇವರಿಗೆ ಕೊಟ್ಟ ಮಾತಿನಂತೆ ದೇವರ ಸೇವೆಗೆ ಆತನನ್ನು ಒಪ್ಪಿಸಿಕೊಡ್ತಾಳೆ. ಒಂದು ಸಮುವೇಲನ ಪುಸ್ತಕ 3-4ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ದೇವರು ಹನ್ನಳ ತ್ಯಾಗವನ್ನು ನೆನಪು ಮಾಡಿಕೊಂಡು ಒಬ್ಬ ಮಗನಿಗೆ ಬದಲಾಗಿ ಅವಳಿಗೆ 5 ಜನ ಮಕ್ಕಳನ್ನ ಕರುಣಿಸ್ತಾನೆ ಅಂತೇಳಿದ್ರೆ, ದೇವರಿಗೆ ನಾವು ಮಾತು ಕೊಟ್ಟಂತ ಮಾತನ್ನ ನಾವು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ತಂದೆ ತಾಯಿಗಳಾಗಿ. ಹನ್ನಳ ಈ ಹರಕೆ ಅಥವಾ ಹನ್ನಳು ದೇವರಿಗೆ ಕೊಟ್ಟಂತ ಈ ಮಾತು ಎಲ್ಕಾನನಿಗೂ ಸಮ್ಮತವಾಯಿತು. ಅವನು ಯಾವ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಒಬ್ಬನೇ ಮಗ,
ನಿನ್ಗೆ ಒಬ್ಬನೇ ಮಗನಿದ್ದಾನೆ, ನೀನು ಅವನನ್ನ ಹೊರಗೆ ಕಳಿಸ್ಬಿಟ್ರೆ ಮಕ್ಕಳಿಲ್ದವಳ ತರ ಇರ್ತೀಯಲ್ಲ ಅಂತ ಯಾವ ವಿರೋಧವನ್ನು ಎಲ್ಕಾನ ಅವಳ ಮೇಲೆ ಹೊರಿಸಲಿಲ್ಲ, ಅಡ್ಡಿಪಡಿಸಲಿಲ್ಲ ಅವಳ ಕಾರ್ಯಕ್ಕೆ. ಹಾಗಾಗಿ ಮುಂದೆ ಆ ಕುಟುಂಬ ಇನ್ನೂ 5 ಮಕ್ಕಳ ಮೂಲಕ ಆಶೀರ್ವದಿಸಲ್ಪಟ್ಟು ಅವರು ಸಂತೋಷಪಟ್ರು. ಅಂತೇಳಿದ್ರೆ ಗಂಡ ಹೆಂಡತಿಯಲ್ಲಿ ಪರಸ್ಪರ ಅರಿತುಕೊಳ್ಳುವಂತ ಒಂದು ಕುಟುಂಬ ನಮ್ಮದಾಗಿರಬೇಕು. ಪರಸ್ಪರರ ಭಾವನೆಗಳಿಗೆ ಗೌರವಿಸುವಂತ ಒಂದು ಕುಟುಂಬ ನಮ್ಮದಾಗಿರಬೇಕು. ಕ್ರಿಸ್ತಿಯ ಕುಟುಂಬದಲ್ಲಿರಬೇಕು. ಗಂಡನ ಬೇಕು ಬೇಡಗಳನ್ನ, ಹೆಂಡತಿಯ ಅಭಿಪ್ರಾಯಗಳನ್ನ ಪರಿಗಣಿಸುವಂತ, ಲಕ್ಷ್ಯಕ್ಕೆ ತೆಗೆದುಕೊಳ್ಳುವಂತ, ಅದನ್ನ ಗೌರವಿಸುವಂತ ಸ್ವಭಾವ ಪರಸ್ಪರ ಗಂಡ ಹೆಂಡತಿಯರಲ್ಲಿದ್ದಾಗ ಆ ಕುಟುಂಬ ನಿಜವಾಗಿಯೂ ಅದು ಆಶೀರ್ವಾದಕರವಾದಂತ ಕುಟುಂಬ ಆಗ್ತದೆ. ಅವರ ಗ್ರಹಿಕೆಗೆ ಮೀರಿ ಆಶೀರ್ವಾದಗಳನ್ನ ಅನುಭವಿಸುವಂತ ಕುಟುಂಬಗಳು ಅಂತ ಕುಟುಂಬಗಳಾಗ್ತದೆ. ಅದರಿಂದ ಎಲ್ಕಾನ ಹಾಗೂ ಹನ್ನಳು ಅವರು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿದ್ರು, ಒಬ್ಬರ ಭಾವನೆಗಳನ್ನ ಒಬ್ಬರು ಬೆಲೆ ಕೊಟ್ಟರು, ದೇವರ ಭಯಭಕ್ತಿಯಲ್ಲಿ ಇಬ್ಬರು ಜೀವನ ಮಾಡಿದ್ರು. ಮುಂದೆ ಅವರು ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗಿ ಮುಂದೆ ಬಂದ. ಹೀಗೆ ನಮ್ಮ ಕುಟುಂಬದಲ್ಲಿಯೂ ಸಹ ಗಂಡ ಹೆಂಡತಿಯರು ಪರಸ್ಪರ ಸಮ್ಮತಿಸಲ್ಪಟ್ಟವರಾಗಿ ಎಲ್ಲಾ ಒಳ್ಳೆ ಕಾರ್ಯಗಳಿಗೆ ಪರಸ್ಪರ ಸಹಕರಿಸುವಂತವರಾಗಿರುವಾಗ ಕುಟುಂಬಗಳಲ್ಲಿ ಆಶೀರ್ವಾದ ತಾನೇ ದೇವರು ಒದಗಿಸಿಕೊಟ್ಟವರನ್ನ ಸಂತೋಷಪಡಿಸ್ತಾನೆ. ಇನ್ನು ನಾವು ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ 16ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಪೌಲನು ಅಲ್ಲಿ ಸೇವೆಗಾಗಿ ಹೋಗ್ತಾ ಇದ್ದಾನೆ. ಸೇವೆಗಾಗಿ ಆ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 12ನೇ ವಚನದಿಂದ ನಾವು ಮುಂದೆ 15 ವಚನಗಳವರೆಗೆ ನೋಡಿಕೊಳ್ಳುವಾಗ ಫಿಲಿಪ್ಪಿ ಪಟ್ಟಣ, ಇಲ್ಲಿ ಪೌಲ ಏನ್ ಮಾಡ್ತಾ ಇದ್ದಾನೆ, ಸೇವೆಗಾಗಿ ಹೋಗಿದ್ದಾನೆ. ಪೌಲ ಸೀಲರಿಬ್ಬರು ಸೇವೆಗಾಗಿ ಹೋಗಿದ್ದಾರೆ. ಅಲ್ಲಿ ನದಿ ತೀರದಲ್ಲಿ ಅಲ್ಲಿ ಒಂದು ವಾಕ್ಯ ಹೀಗೆ ಬರೆದಿದೆ, ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನೋಡ್ರಿ, ಸಬ್ಬತ್ ದಿವಸದಲ್ಲಿ ಅಥವಾ ಊರ ಹೊರಗೆ ನದಿ ತೀರದಲ್ಲಿ ಪ್ರಾರ್ಥನೆ ನಡೀತಾ ಇರುವಂತಹ ಒಂದು ಸ್ಥಳ ಇದೆ. ಅಲ್ಲಿ ಸ್ತ್ರೀಯರು ಸೇರಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ವಾಕ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ಅಲ್ಲಿ ಸೇರಿ ಬಂದಂತ ಸ್ತ್ರೀಯರ ಸಂಗಡ ಪೌಲ ಸೀಲರು ಮಾತಾಡುವಾಗ, ದೇವರ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ಮಾತಾಡುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಅಲ್ಲಿದ್ದಂತ ಒಬ್ಬ ದೇವಭಕ್ತೆ, ಒಬ್ಬ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರಾಟ ಮಾಡುವಂತ ಒಬ್ಬ ಸ್ತ್ರೀ, ಅವಳ ಹೆಸರು ಲೂದ್ಯಳು, ಅವಳ ಹೃದಯವನ್ನ ದೇವರು ತೆರೆದನು ವಾಕ್ಯವನ್ನ ಕೇಳಿಸಿಕೊಳ್ಳಿಕ್ಕೆ ಅಂತ ವಾಕ್ಯ ಬರೆದಿದೆ. ಅಂತೇಳಿದ್ರೆ ಧೂಮ್ರ ವರ್ಣದ ವಸ್ತ್ರಗಳು ಅಂತ ಹೇಳಿದ್ರೆ ನಮ್ಮ ಈಗಿನ ರೇಷ್ಮೆ ಅಥವಾ ಜರತಾರಿ ಆ ಬಟ್ಟೆಗೆ ಸಮಾನವಾದಂಥದ್ದು, ಬಹಳ ಬೆಲೆಯುಳ್ಳಂತ ಒಂದು ವಸ್ತ್ರ. ಆ ಬಹಳ ಬೆಲೆಯುಳ್ಳಂತ ವಸ್ತ್ರವಾದ ಮಾರಾಟ ಮಾಡುವಂತ ಸ್ತ್ರೀ ಲೂದ್ಯಳು. ಅಂದರೆ ಆಕೆ ಶ್ರೀಮಂತ ಸ್ತ್ರೀ, ವ್ಯಾಪಾರಸ್ಥಳು. ಸಹಜವಾಗಿ ನಮ್ಮ ಈಗಿನ ಪರಿಸ್ಥಿತಿಯನ್ನು ನಾವು ನೋಡುವಾಗ ಶ್ರೀಮಂತಿಕೆ ಆಗಲಿ ಅಥವಾ ವ್ಯಾಪಾರ ಮಾಡುವಂತ ಒಂದು ಪರಿಸರದಲ್ಲಿರುವಂತವ್ರಿಗಾಗ್ಲಿ ಅವರಿಗೆ ದೇವರ ವಿಷಯದಲ್ಲಿ ಸಮಯ ಕೊಡ್ಲಿಕ್ಕೆ ಸಮಯನೇ ಇರೋದಿಲ್ಲ. ಅವ್ರು ಬಹಳ ಬ್ಯುಸಿಯಾಗಿರ್ತಾರೆ, ಯಾವಾಗ್ಲೂ ವ್ಯಾಪಾರದ ವಿಷಯದಲ್ಲಿಯೇ ಯೋಚಿಸ್ತಾ ಇರ್ತಾರೆ, ವ್ಯಾಪಾರವನ್ನ ಹೇಗೆ ನಡೆಸ್ಕೊಂಡು ಬರ್ಬೇಕು ಅನ್ನೋದ್ರಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ಸಮಯ ಇರೋದಿಲ್ಲ. ಆದ್ರೆ ಇಲ್ಲಿ ಪ್ರತಿದಿನ ಆ ನದಿ ತೀರದಲ್ಲಿ ವ್ಯಾಪಾರ ಮಾಡುವಂತಹ ಸ್ತ್ರೀಯರು ಅಲ್ಲಿ ಕೂತು ದೇವರ ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದ್ದಾರೆ. ಅದು ಅವರಿಗೆ ಆಶೀರ್ವಾದಕರವಾಯಿತು. ಇಂಥವರ ಮಧ್ಯದಲ್ಲಿ ಪೌಲಸೀಲರು ಹೋಗಿ ದೇವರ ವಾಕ್ಯ ಹಂಚುವಾಗ ದೇವರು ಲೂದ್ಯಳನ್ನ ಮುಟ್ಟುತ್ತಾನೆ, ಅವಳ ಹೃದಯವನ್ನ ತೆರೀತಾನೆ, ವಾಕ್ಯ ಅವಳೊಂದಿಗೆ ಮಾತಾಡ್ತದೆ. ಅದಾದ ತಕ್ಷಣ ಅವಳು ದೇವರಿಗೆ ಯಾವಾಗ ತನ್ನನ್ನು ಒಪ್ಪಿಸಿಕೊಟ್ಲು, ಆಗ ಅಲ್ಲಿ ವಾಕ್ಯ ಬರೆದ 15ನೇ ವಚನದಲ್ಲಿ ಆಕೆಯು ಆಕೆ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು, ರಕ್ಷಣೆಯ ಅನುಭವಕ್ಕೆ ಬಂದ್ರು, ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ರು. ಲೂದ್ಯಳು ತನ್ನ ಕುಟುಂಬ ಸಹಿತವಾಗಿ ದೇವರನ್ನ ಅಂಗೀಕಾರ ಮಾಡಿಕೊಂಡ್ಲು ಅಂತ ವಾಕ್ಯ ಬರೆದಿದೆ. ಒಬ್ಬ ವ್ಯಾಪಾರಸ್ಥ ಸ್ತ್ರೀ, ಶ್ರೀಮಂತೆ, ಆದರೂ ಸಹ ದೇವರು ಅವಳನ್ನ ಮುಟ್ಟಿದ್ದಾನೆ, ದೇವರು ಅವಳ ಹೃದಯವನ್ನು ವಾಕ್ಯಕ್ಕಾಗಿ ತೆರೆದಿದ್ದಾನೆ. ಅವಳ ಮನೆ ದೇವರ ಮನೆಯಾಗುವಂತೆ ದೇವರು ಆಶೀರ್ವಾದ ಮಾಡಿದ್ದಾನೆ. ಒಂದೇ ಏನಂತ ಹೇಳಿದ್ರೆ, ನಮಗೆ ಎಷ್ಟೇ ಕೆಲಸ ಕಾರ್ಯಗಳಿರಲಿ, ನಾವು ಯಾವುದೇ ಸ್ಥಾನಮಾನಗಳಲ್ಲಿರಲಿ, ನಾವು ಹಣವಂತರೋ ಸ್ಥಿತಿವಂತರೋ ಬಡವರೋ ಹೀನ ಸ್ಥಿತಿಯಲ್ಲಿರೋ ಯಾವುದೇ ಸ್ಥಿತಿಯವರು ಇರಲಿ, ಒಟ್ಟಾರೆ ನಮ್ಮ
ಹೃದಯ ಕರ್ತನಿಗಾಗಿ ತೆರೆಯಲ್ಪಡಬೇಕು. ದೇವರು ನಮ್ಮ ಹೃದಯವನ್ನ ತೆರೆಯುವಂತ ಮನಸ್ಸು ನಮಗಿರಬೇಕು. ಯಾಕಂದ್ರೆ ದೇವರು ಹೃದಯದಲ್ಲಿ ಆಗುವಂತ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲ ಕೊಡ್ತಾನೆ ಅಂತ ವಾಕ್ಯ ಬರೆದಿದೆ ಮತ್ತಾಯ 6:6. ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಒಂದೇ ಏನಂತ ಹೇಳಿದ್ರೆ ಅದೆಲ್ಲ ವಿಷಯಗಳಲ್ಲಿ, ಅದೆಲ್ಲ ಸಂದರ್ಭಗಳಲ್ಲಿ ಒಂದೇ ಕರ್ತನ ಸೇವೆಗಾಗಿ ಅಥವಾ ಕರ್ತನಿಗಾಗಿ, ಆತನ ರಕ್ಷಣೆಗಾಗಿ ನಾವು ತೆರೆಯಲ್ಪಟ್ಟವರಾಗಿರಬೇಕು. ಲುದ್ಯಳು ಅಂತ ಶ್ರೀಮಂತ ಸ್ತ್ರೀಯಾಗಿದ್ರು, ವ್ಯಾಪಾರ ಸ್ಥಳ ಆಗಿದ್ರು ಸಹ ಅವಳು ದೇವರನ್ನ ನಂಬಿಕೊಂಡ್ಲು, ಕರ್ತನನ್ನ ನಂಬಿದ್ಲು. ಮನೆಯವರ ಜೊತೆಯಲ್ಲಿ ಅವಳು ದೀಕ್ಷಾಸ್ನಾನವನ್ನ ಪಡೆದುಕೊಂಡ್ಲು ಅಂತ ವಾಕ್ಯ ಬರೆದಿದೆ. ಹಾಗಾಗಿ ನಮ್ಮ ಪರಿಸ್ಥಿತಿಗಳೇನೇ ಇರಲಿ, ನಾವೆಷ್ಟೇ ವಿದ್ಯಾವಂತರಾಗಿರ್ಲಿ, ನಮ್ಮಲ್ಲಿ ಯಾವುದೇ ಅಹಂಕಾರಗಳಿರಬಾರ್ದು. ನಿಸ್ವಾರ್ಥತೆ ನಮ್ಮಲ್ಲಿರಬೇಕು. ಒಂದು ತೆರೆದಂತ ಮನಸ್ಸು ನಮ್ಮದಾಗಿರಬೇಕು. ಆಗಿರುವಾಗ ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಿ ಬೇರೆ ಬೇರೆ ವಿಷಯಗಳಲ್ಲಿ ದೇವರು ನಮ್ಮನ್ನ ಉಪಯೋಗ ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಒಬ್ಬ ವ್ಯಕ್ತಿ ದೇವರ ಭಯಭಕ್ತಿಯಲ್ಲಿರುವಂತಹ ವ್ಯಕ್ತಿ ಆದರೆ ಆ ಇಡೀ ಕುಟುಂಬ ಆಶ್ವಾಸಲ್ಪಡ್ತದೆ, ಆ ಇಡೀ ಕುಟುಂಬ ದೇವರ ಅನ್ಯೋನ್ಯತೆಯಲ್ಲಿ ನಡೆಸಲ್ಪಡ್ತದೆ. ಹಾಗೆ ಅಬ್ರಹಾಮನು ಹಾಗೆ ನಡೆದುಕೊಂಡ, ನೋಹನು ಹಾಗೆ ನಾವು ನೋಡಿಕೊಂಡು ಕಳೆದ ವಾರದಲ್ಲಿ ನೋಹನ ನಂಬಿಗಸ್ತಿಕೆ, ಅವನ ಯಥಾರ್ಥತೆ, ಇಡೀ ಊರಿನ ಎಲ್ಲಾ ದೇಶಗಳಲ್ಲಿ ನೋಹನೊಬ್ಬನೇ ನೀತಿವಂತನಾಗಿ ದೇವರ ಮುಂದೆ ಕಂಡು ಬಂದ. ಹಾಗಾದರೆ ಅವನ ಜೀವಿತ ಎಷ್ಟೊಂದು ದೇವರ ಎದುರಿನಲ್ಲಿ ಸರಿಯಾದದಾಗಿತ್ತು. ಅದರ ನಿಮಿತ್ತವಾಗಿ ಅವನ ಇಡೀ ಕುಟುಂಬ ರಕ್ಷಿಸಲ್ಪಡ್ತು. ಅವನ ನಿಮಿತ್ತವಾಗಿ, ಅವನ ಸ್ವಭಾವದ ನಿಮಿತ್ತವಾಗಿ ಅವನು ತನ್ನ ಮನೆಯವರನ್ನು ದೇವರ ಭಯಭಕ್ತಿಯಲ್ಲಿ ನಡೆಸಿದ ರೀತಿಗಾಗಿ ಆ ಇಡೀ ಕುಟುಂಬ ಜಲಪ್ರಳಯದಲ್ಲಿ ರಕ್ಷಿಸಲ್ಪಡ್ತಾನೆ. ಅಬ್ರಹಾಮನ ವಿಷಯಕ್ಕೆ ಬರುವಾಗ ಅವನು ದೇವರಲ್ಲಿಟ್ಟಂತ ನಂಬಿಕೆ, ಅನ್ಯನಾಗಿದ್ರೂ ಸಹ ದೇವರು ಹೊರಟು ಬಾ, ನಿನ್ನ ದೇಶವನ್ನ ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಬಾ, ಹೊರಟು ಹೋಗು ಅಂತ ಹೇಳಿದಾಗ ಯಾವ ಎದುರು ಮಾತಾಡದೆ ಆತ ಎಲ್ಲವನ್ನ ಬಿಟ್ಟು ದೇವರು ತೋರಿಸಿದ ದೇಶಕ್ಕೆ ಆತನು ನಡೆಸಲ್ಪಟ್ಟ. ಅವನ ನಂಬಿಕೆ ಅವನ ಇಡೀ ಸಂತಾನವನ್ನ, ಈಗಲೂ ಅಬ್ರಹಾಮನ ಸಂತಾನದವರು, ಅಬ್ರಹಾಮನ ವಂಶಿಕನಲ್ಲವೇ ಇವನು ಎನ್ನುವಂತ ಹೆಸರು ಬರುವ ಹಾಗೆ ಇಡೀ ಮಾನವ ಜನಾಂಗಕ್ಕೆ, ಭೂಲೋಕಕ್ಕೆಲ್ಲ ತನ್ನನ್ನ ತಂದೆಯನ್ನಾಗಿ ದೇವರು ಮಾಡಿದ. ಇಡೀ ಭೂ ಜನಾಂಗದ ಕುಲದವರೆಲ್ಲರಿಗೂ ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಅಂತ ದೇವರು ಹೇಳಿ ಹಾಗೆ ಆ ವಾಗ್ದಾನವನ್ನ ನೆರವೇರಿಸಿದ. ಅಬ್ರಹಾಮನು ಹಾಗೆ ದೇವರ ಎದುರಿನಲ್ಲಿ ನಡ್ಕೊಂಡ, ತನ್ನ ಸ್ವಂತ ಮಗನನ್ನು, ಒಬ್ಬನೇ ಮಗನನ್ನ ದೇವರಿಗೆ ಸಮರ್ಪಿಸುವಷ್ಟರ ಮಟ್ಟಿಗೂ ಸಹ ಅಬ್ರಹಾಮ ದೇವರನ್ನು ನಂಬಿದ್ದ. ಅದೇನಾಯ್ತು, ಅವನ ಪುತ್ರ ಪೌತ್ರಾದಿಗಳಿಗೆ, ಅವರ ಸಂತಾನಕ್ಕೆ ಆಶೀರ್ವಾದ ಉಂಟಾಗುವ ಹಾಗೆ ಅಬ್ರಹಾಮ ಜೀವಿಸಿದ್ದ. ಹೀಗೆ ಮನೆ ಕುಟುಂಬದಲ್ಲಿ ತಂದೆ ತಾಯಿಗಳು, ಮಕ್ಕಳು ಎಲ್ಲರೂ ಸಹ ಹೀಗೆ ಆಶ್ವಾಸಲ್ಪಟ್ಟಂತ ಕುಟುಂಬವಾಗಿ, ಮನೆಯವರ ಸಹಿತವಾಗಿ ಕೊರ್ನೇಲಿಯನು ದೀಕ್ಷಾಸ್ನಾನ ಮಾಡಿಸಿಕೊಂಡು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ, ದಾನ ಧರ್ಮಗಳನ್ನ ಮಾಡ್ತಾ ಇದ್ದ. ಮನೆಯವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡ. ಲುದ್ಯಳು ಅದನ್ನೇ ಮಾಡಿದ್ಲು. ಹಾಗಾಗಿ ಕುಟುಂಬವಾಗಿ ನಾವು ಜೀವನ ಮಾಡಿ ದೇವರ ಮಹಿಮೆಗಾಗಿ ನಾವು ಜೀವಿಸುವಾಗ ನಮ್ಮ ಕುಟುಂಬದ ಮೂಲಕ ಅನೇಕ ಕುಟುಂಬಗಳು ರಕ್ಷಿಸಲ್ಪಡಲಿಕ್ಕೆ ದೇವರು ಹಾಗೆ ಉಪಯೋಗಿಸ್ತಾನೆ. ಕ್ರಿಸ್ತಿಯ ಕುಟುಂಬದಲ್ಲಿರಬೇಕಾದಂತ ಎಲ್ಲಾ ಲಕ್ಷಣಗಳು ಪ್ರತಿಯೊಂದು ಕುಟುಂಬದಲ್ಲಿ ಇರಬೇಕು. ನಾವು ಕೇವಲ ನಾವು ಮಾತ್ರ ಕ್ರೈಸ್ತರಾಗಿರದೆ, ನಮ್ಮ ಕುಟುಂಬ ಅದು ಕ್ರಿಸ್ತನ ಕುಟುಂಬ, ನಮ್ಮ ಕುಟುಂಬ ಸಾಕ್ಷ್ಯ ಕುಟುಂಬ. ಯೋಬನ ಹಾಗೆ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರಿಗಾಗಿ ಪ್ರಾರ್ಥಿಸುವಂತ, ಅವರನ್ನ ದೇವರ ಭಯಭಕ್ತಿಯಲ್ಲಿ ನಡೆಸುವಂತ ತಂದೆ ತಾಯಿಗಳು ನಾವಾಗಿರುವುದಾದರೆ ನಮ್ಮ ಕುಟುಂಬದ ಮೂಲಕ ದೇವರ ಆಶೀರ್ವಾದವನ್ನು ಅನೇಕರಿಗೆ ತಲುಪಿಸ್ತಾನೆ. ನಾವು ಬೆಳಕಿನ ಕುಟುಂಬವಾಗ್ತೇವೆ, ಸಾಕ್ಷಿಯ ಕುಟುಂಬವಾಗ್ತೇವೆ, ರಕ್ಷಣೆಯ ಕುಟುಂಬವಾಗ್ತೇವೆ. ಎಷ್ಟೊಂದು ವಿಧವಾದಂಥ ಒಳ್ಳೆತನಗಳ ಮೂಲಕ ದೇವರು ನಮ್ಮನ್ನ ಉಪಯೋಗಿಸಿಕೊಳ್ತಾ ಬರ್ತಾನೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ನಮ್ಮ ಕುಟುಂಬಗಳು ಸಾಕ್ಷಿ ಕೊಡುವ ಕುಟುಂಬವಾಗಬೇಕು, ಕೃತಜ್ಞತೆಯ ಕುಟುಂಬವಾಗಬೇಕು. ದೇವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಅಂತ 103ನೇ ಕೀರ್ತನೆ 2ನೇ ವಚನ ನಮಗೆ ತಿಳಿಸ್ಕೊಡ್ತದೆ. ಅದರಿಂದ ದೇವರು ಎಷ್ಟೊಂದು ಉಪಕಾರಗಳನ್ನ ನಮಗಾಗಿ ಮಾಡಿದ್ದಾನೆ. ಅದ್ಯಾವುದನ್ನು ನಾವು ಮರೆಯದೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಕ್ರಿಸ್ತಿಯ ಕುಟುಂಬವಾಗಿ ಸಾಕ್ಷ್ಯ ಕುಟುಂಬವಾಗಿ ನಾವು ಜೀವನ ಮಾಡ್ತಾ
ಮಾಡುತ್ತಾ ದೇವರು ನಮಗೆ ಮಾಡಿದ ಉಪಕಾರಗಳಿಗಾಗಿ ನಾವು ಆತನಿಗೆ ವಿಧೇಯರಾಗಿ ಜೀವಿಸಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಹೀಗಾಗುವಂತೆ ದೇವರಾತ್ಮನು ನಮ್ಮನ್ನು ಆಶ್ವಾಸಿ ನಮ್ಮ ಕುಟುಂಬವನ್ನು ಉಪಯೋಗ ಮಾಡಿ ನಾವು ಸಾಕ್ಷಿಗಳಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡಲಿ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಹೀಗೆ ದೇವರೇ ಕ್ರೈಸ್ತ ಕುಟುಂಬದ ಲಕ್ಷಣಗಳ ವಿಷಯಗಳನ್ನ ವಾಕ್ಯದ ಮೂಲಕ ಭಕ್ತರುಗಳ ಮೂಲಕ ಅವರ ಜೀವಿತಗಳ ಮೂಲಕ ಕಲಿತುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿದ್ದಿ. ನಿನಗೆ ಸ್ತೋತ್ರ. ಆಶೀರ್ವದಿಸಿ ನಡೆಸು. ನಾವು ಸಹ ಈ ಲೋಕದಲ್ಲಿ ಸಾಕ್ಷ್ಯ ಕುಟುಂಬಗಳಾಗಿದ್ದುಕೊಂಡು ನಿನ್ನ ಪ್ರೀತಿಯಲ್ಲಿ ಜೀವನ ಮಾಡುತ್ತಾ ನಿನ್ನ ನಾಮವನ್ನು ಪ್ರಕಟಪಡಿಸಿ ಕರ್ತನೆ ನಾವು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೆನ್.